ಅಲ್ಲ ಗಿರ್ಜವ ನೀನು ಊರ್ ಮಂದಿಗೆಲ್ಲ ಅಂಜಿಸ್ಕೊತಿದಿ ನಿನ್ ಸೊಸಿ ಮಾತ್ರ ಯಾಕೆ ಅನ್ಸ್ತೀನಿ ನೀನಟ್ಟು? ಅಯ್ಯ ಅದ್ರ ಹೆಣ ಎತ್ತಲಿ ಅಲ್ಲ, ಅದಕ್ಕೆ ಯಾಕೆ ಅಂಜಕ್ಕೆ ಹೋಗಲಿ ನಾನು. ನಾ ಏನು ಅಕ್ಕಿಗೆ ಅಂಜೋದಿಲ್ಲ, ನಾ ಅಂಜೋದು ಬೇರೆದಕ್ಕಿತ್ತು ಬಿಡು. ಅಲ್ಲ ಬ್ಯಾರದೈತೆ ಅಂದ್ರೆ ಅಲ್ಲ ಅವ್ರ ಮನೆಯವ್ರು ಏನಾರ ಬಂದು ಹೊಡಿತಾರ ಮಾಡ್ತಾರ ಕಂಜಕತ್ತಿ ಹೆಂಗೆ ಮತ್ತೆ? ಅಲ್ಲ ಅವ್ರ ಮನೆ ಅವ್ರ ಊರು ಊರು ಬೆಂಗಳೂರು, ಇಲ್ಲಿ ಯಾರು ಬರ್ತಾರಕ್ಕಿಂತ ಕಳ್ಕೊಂಡು ಅಲ್ಲ ನೀ ಯಾಕೆ ಅಂತ ಬರೀ ಅಂಜಕತ್ತೀವಿ? ನಿನ್ನ ಸೊಸಿದ ಭಾಳ ಕಾರ್ಬಾರ ಐತಿ ಬಿಡ್ಬಾ ನಿನ್ನ ಮನ್ಯಾಗ. ಹ್ಞೂ ಯವ್ವ, ನನಗೂ ಸಾಕಾಗೈತೆ ನೋಡು. ಅಲ್ಲ ಅಗದ್ರೆ ನಿಮ್ಮ ಮಾತು ಎತ್ತಿದ್ರೆ ಪೊಲೀಸರು ಅಂತಾಳ ನಿನಗೆ ಕಲ್ಲಿ. ಅದ್ರ ಸಂಬಂಧ ನಾ ಅಂಜೋದು, ಇಲ್ಲಂದ್ರೆ ನಾ ಯಾಕೆ ಅಂಜಕ್ಕೆ ಹೋಲಕ್ಕಿಗಿ? ನಾ ವೈದ್ಯಕೇಶನ್ ಜೈಲ್ನಾಗ ಕುಂದ್ರಿಸಿದ್ರಂದ್ರೆ ಕುಂದ್ರಬೇಕಾಕತ್ತಿ. ಇವ ನನ್ನ ಗಂಡ ಏನು ಬಿಡಿಸ್ಕೊಂಡು ಬರ್ತಾನ ಇವ? ಹೋದ್ರೆ ಚಲೋ ಆತಾಳ. ಇನ್ನು ನಮ್ಮ ಅತ್ತಿ ನಾ ಹೋಗೋದೇ ಕಾಯಕತ್ತಾಳಕಿ, ಯಾವಾಗ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಕಾಯಕತ್ತಾಳ. ಇನ್ನು ಎಲ್ಲರೂ ಸೇರಿ ನನ್ನ ವೈದ್ಯ ಜೈಲಾಗ ಕುಂದ್ರಿಸಿದ್ರೆ ಏನು ಮಾಡಲ ಯವ್ವ? ಅದಕ್ಕೆ ಸುಮ್ಮನೆ ಕುಂದಿರ್ತೀನಿ. ಏವಾ ಹೌದನ? ಅದಕ್ಕೆ ಅನ್ಸ್ತೇನೆ ನೀನು ಅದ ಅನ್ಕೊಳಕತ್ತೀನಿ ನಾನು. ಅಲ್ಲ ಊರ್ ಮಂದಿಗೆ ಅಂಜಿಸ್ಕೊಳಕ್ಕೆ ಈಕೆ ಯಾಕೆ ಸೊಸಿ ಈ ಪರಿ ಅನ್ಸ್ತಾಳ ಅಂತ ಹೇಳಿ. ಹೌದನ? ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ಲ ನಿನ್ನ ಸೊಸಿ ಹೌದನ ನಿನ್ನ ಮೇಲೆ? ಹ್ಞೂ ಯವ್ವ ಕೊಟ್ಟಿದ್ದಳು. ಬಂದಾಗ ಮನ್ಯಾಗ ಸೇರಿಸ್ಕೊಳ್ಳಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಏನಂದ್ರೆ ನಾಟಕ ಮಾಡಿದ್ಲು. ಗೊತ್ತದನ? ಪೊಲೀಸರು ಹಿಡ್ಕೊಂಡು ಹೋಲಕತ್ತ ಯಾರಾಗಿದ್ರು ಏನು ಮಾಡಲಿ? ಅಲ್ಲ ಗಿರಿಜಿ, ಪೊಲೀಸರು ಹಿಡ್ಕೊಂಡು ಹೋಲಕ್ಕೆ ಬಂದವರು ಹೆಂಗೆ ಬಿಟ್ಟು ಹೋಗ್ತಾರ ಅವರು? ಅಲ್ಲ ಬಿಟ್ಟು ಹೋಗುದಿಲ್ಲಲ್ಲ ಅವರು? ಅಯ್ಯ ನಾನು ಆಯ್ತು ಮನ್ಯಾಗ ಇಟ್ಕೋತೀನಿ ಅಂದಿದ್ದಕ್ಕೆ ಬಿಟ್ಟು ಹೋದ್ರು ಅವರು, ಇಲ್ಲಾಂದ್ರೆ ಅವರೆಲ್ಲಿ ಬಿಟ್ಟು ಹೋಗ್ತಿದ್ರು, ಕರ್ಕೊಂಡು ಹೋಗ್ತಿದ್ರು. ಅಲ್ಲ ಗಿರಿಜಿ, ನಿನ್ನ ಸೊಸಿ ಯಾಕೆ ಸುಮ್ಮನೆ ನಾಟಕ ಮಾಡೋರಿಗೆ ಕರ್ಕೊಂಡು ಬಂದಿರ್ಲಿಕ್ಕಿಲ್ಲ ಅಂತ? ಅಲ್ಲ ಪೊಲೀಸರು ಅಂದ್ರೆ ಒಬ್ಬರ ಹೆಂಗೆ ಬರ್ತಾರೆ? ಹೆಣ್ಮಕ್ಳು ಬರ್ಬೇಕಿಲ್ಲ, ಪೊಲೀಸರು ಹೆಣ್ಮಕ್ಳು ಬಂದಿದ್ರನ? ಹೆಣ್ಮಕ್ಳು ಇಲ್ಲಿ ಬಿಡು, ಒಬ್ಬವನ ಬಂದಿದ್ದ ಪೊಲೀಸ ಗಣಸ. ಅಯ್ಯ ಹಾಗ ಅಲ್ಲ ಸಿನಿಮಾದಾಗ ನೋಡಿಲ್ಲ ನೀನು? ಹೆಣ್ಮಕ್ಳನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಬರಬೇಕು, ಪೊಲೀಸರು ಗಂಡ್ಮಕ್ಳು ಬರುವುದಿಲ್ಲ. ಹಂಗೆ ಒಬ್ಬನೇ ಬರ್ತಾನೆ ಪೊಲೀಸವ ಹೇಳು? ಯವ್ವಾ ಹೌದಲ್ಲ ಕಲ್ಲಿ, ನನಗಿದು ಹೊರಗ ಇಲ್ಲ ನೋಡ್ ತಲೆಗೆ. ಅಲ್ಲ ಚಂತನ ಧಾರವಾಡ ನೋಡ್ತೀನಿ, ಚಂತನ ಪಿಕ್ಚರ್ ನೋಡ್ತೀನಿ, ಇದ ಅರ್ಥ ಆಗಿಲ್ಲ ನನ್ನ ಮತ್ತ. ಹೌದು ಅವತ್ತ ಒಬ್ಬವನ ಬಂದಿದ್ದ ಪೊಲೀಸ್, ಮತ್ತೆ ಅವ ಬರಲೇ ಇಲ್ಲ ನಮ್ಮ ಮನೆಗೆ ಒಟ್ಟು. ಮತ್ತೆ ಯಾರು ಹೆಣ್ಮಕ್ಳು ಬಂದಿದ್ದಿಲ್ಲ ಪೊಲೀಸರು, ಒಬ್ಬವ ಗಣೇಶ್ ಪೊಲೀಸ್ ಅಟ್ಟ ಬಂದಿದ್ದ. ಅಲ್ಲ ಕಲ್ಲಿ, ಈಕಿ ನಾಟಕ ಮಾಡೋದಕ್ಕೆ ಕರ್ಕೊಂಬಂದಾನಂತೇನ? ಅದ ಅವ ಬಂದಿದ್ದಲ್ಲ ಸ್ವಾದ್ರ ಮಾವ ಅನ್ಕೊಂಡು, ಅವನಂಗೆ ಯಾರಿಗಾರ ನಾಟಕ ಮಾಡೋದಕ್ಕೆ ಕರ್ಕೊಂಬಂದಾನ? ನಾಟಕ ಮಾಡೋರಿಗೆ ಕರ್ಕೊಂಬಂದಾಳಕಿ ನಿನ್ನ ಸೊಸಿ ಏನು ಹಗರಿಲ್ಲಕ್ಕಿ. ಅಲ್ಲ ಕರೆ ಪೊಲೀಸ್ ಬಂದಿದ್ರೆ ಒಬ್ಬರ ಬರ್ತಾರನ, ಜೀಪ್ ತೊಗೊಂಡು 4 ಮಂದಿ ಬರ್ತಾರೆ. ಅದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗೈತೆ ಅಂದ್ರೆ ಹೆಣ್ಮಕ್ಳು ಪೊಲೀಸರ ಬರ್ತಾರೆ, ಗಂಡ್ಮಕ್ಳು ಬರೋದಿಲ್ಲ. ಮತ್ತು ಹಂಗಿದ್ದಾಗ ಗಂಡ್ಮಗ ಒಬ್ಬ ಬಂದಾನಂತಂದ್ರೆ ಅವ ನಾಟಕ ಮಾಡವನವ, ಪೊಲೀಸ್ ಅಲ್ಲವ. ನಿನ್ನ ಸೊಸಿ ನಿನಗೆ ಯಾಮಾರ್ಷಳಲ್ಲೇ ಗಿರ್ಜಿ. ಯವ್ವಾ ಹಗ್ಗದ್ರಂಡಿ ಎಷ್ಟು ನಾಟಕ ಮಾಡ್ತಾಳೋಳು ನೀನೈಕಿ ನನಗೆ. ಅಲ್ಲ ಈ ದಿನ ಹುಚ್ಚ ಬಾರಿಗಂಗೆ ಒಂದಿಟ್ಟು ಯೋಚನೆ ಮಾಡ್ಲಾರ್ದಂಗೆ ಈ ಬೋಸಡಿ ಏನು ಹೇಳ್ತಾಳ ಎಲ್ಲ ಕೇಳ್ಕೊಂಡು ಇನಿ. ಅಲ್ಲ ನನ್ನ ಕೈಯಿಂದ ಕಾಲು ಹುಟ್ಟಿಸ್ಕೊಂಡಾಳ, ನನ್ನ ಕೈಯಿಂದ ಅಡುಗೆ ಮಾಡಿಸ್ಕೊಂಡಾಳ, ಮತ್ತು ಮನಿ ತನಗೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡಾಳ ನಿನ್ನ ಕಲ್ಲಿ. ಯವ್ವ ತಾಯಿ ಎಂತ ಅದು ಮಾಡಿದ್ನ ಇವ್ವ. ಅಲ್ಲ ನನ್ನ ಬುದ್ಧಿಗೆ ಏನಾಗಿರ್ಬೇಕು? ಎಟ್ಟೆಲ್ಲ ವಿಚಾರ ಮಾಡ್ತೀನಿ, ಎಟ್ಟೆಲ್ಲ ಬಡ್ಡಿ ವ್ಯವಹಾರ ಹಾಕ್ತೀನಿ, ಇದು ಯಾಕೆ ಹೊಳಿಲಿಲ್ಲ ಅಂತೀನಿ ನನ್ನ ತಲೆಗೆ. ಹೋಲಿ ಬಿಡು. ಅಲ್ಲ ಈಗಾರ ತಿಳಿತಿಲ್ಲ ನನಗೆ. ಅಲ್ಲಾಕಿ ನಾಟಕ ಮಾಡ್ಯಾಳಕಿ, ಅದಕ್ಕೆ ಅವ ಪೊಲೀಸ್ ಆಕಿನಂತೆ ಮಾತಾಡಿ ಹೋಗ್ಯಾನ. ಇಲ್ಲಾಂದ್ರೆ ಅವರು ವಿಚಾರ ಮಾಡ್ತಿದ್ರು ಕುಲ್ಲ ಯಾರು ತಪ್ಪೈತಿ, ಯಾರ್ದು ಕರೈತಿ, ಯಾರ್ದು ಸುಳ್ಳೈತಿ ಎಲ್ಲ ವಿಚಾರ ಮಾಡೋರು. ಏನೂ ವಿಚಾರ ಮಾಡ್ಲಾರ್ದ ಒಮ್ಮ ಎಲ್ಲ ತಪ್ಪು ನಿಂದ ಅಂತ ಹೇಳೋಗೇನಂದ್ರೆ ಅವ ಆಕಿ ಕರ್ಕೊಂಬಂದಿರವ ನಾಟಕ ಪೊಲೀಸ್ ಅವ, ನಾಟಕ ಮಾಡವನವ. ಅವ ಏನು ಕರೆ ಪೊಲೀಸ್ ಅಲ್ಲ ತಗೋ. ಹ್ಞೂ ನಾಕಲ್ಲಿ ಅವ ಕರೆ ಪೊಲೀಸ್ ಅಲ್ಲಲ್ಲೇ, ನನಗೆ ಗೊತ್ತಾಯ್ತು ಇವಾಗ. ಬರ್ಲಕ್ಕಿ ಹಾಗಾರಂಡಿ ಬರಲಿ ಇವತ್ತು ಮನೆಗೆ ಮಾಡ್ತೇನಕ್ಕಿನ. ಅಲ್ಲ ಈ ದಿನ ಮಾತೆತ್ತಿದ್ರೆ ಪೊಲೀಸ್ ಅಂತೇಳಿ ಅದೊಂದು ಬ್ಯಾಗ್ ಹಿಡ್ಕೊಂಡು ನನಗೆ ಎಲ್ಲ ಕಡೆ ಏನದಂದ್ರೆ ಅವಮಾನ ಮಾಡಾಕಿ. ಮಂದಿ ಯಾರ ಬಿಟ್ಟಾರ ಅನ್ನೋದಿಲ್ಲ, ಏನಿಲ್ಲ ಅತ್ತೆ ಅನ್ನೋದೊಂದು ಇಟ್ಟು ಕಿಮ್ಮತ್ತಿಲ್ಲಾರ್ದಂಗೆ ಮಾತಾಡ್ತಿದ್ಲು. ಬರಲಿ ಇವತ್ತಕ್ಕಿ, ಅದು ಯಾವ ಪೊಲೀಸಿಗೆ ಕರ್ಕೊಂಬರ್ಲಿ, ಮಾಡ್ತೇನಕ್ಕಿ ಇವತ್ತು. ಬಿಡಬೇಡ, ಮಾಡಿ ಚಂದಾಗಿ ಮಾಡಕ್ಕೆ ಭಜನಿ. ಅಲ್ಲ ಭಜನಿ ಮಾಡಿದ ನೋಡಿದೆ ಅಂದ್ರೆ ಕಾಲ ಹೊರಗಿಡಬಾರ್ದಕ್ಕಿ ಮನೆ ಬಿಟ್ಟು, ಹಂಗೆ ಮಾಡಕ್ಕೆ. ಹಂಗ ಮಾಡ್ತೀನಿ ತಡಿಯಕ್ಕೆ, ಬರ್ಲಿಕ್ಕೆ ಇವತ್ತ. ಏನ ಗುಳವರ ಇಬ್ರು ನಿಂತೇನ ಮಾತಾಡಕತ್ತೀರಿ? ಅಲ್ಲ ಭಜನಿ ಏನಕತ್ತಿರಲ್ಲ, ಎಲ್ಲೈತಿ ಭಜನಿ? ಯಾ ಗುಡಿಗೈತೆ ಭಜನಿ? ನಾನು ಬರ್ತೀನಿ, ನನಗಿಟ್ಟು ಕರ್ಕೊಂಡು ಹೋರಿ. ಐತಿ ಭಜನಿ, ಹೋಗಕತ್ತೆ ತಡಿ, ಭಜನಿ ಮಾಡ್ಕೊಂತ ಕುಂದ್ರಕತ್ತೇತ ನೀನು. ಏನಿನ ಮಾರ್ಯಾಗನ ಮೆಟ್ಟ ಸಿಗಸ. ಅಲ್ಲ ಮಾರಿ ಯಾಕೆ ಹಂಗೆ ಇಟ್ಕೊಂಡು ಕುಂದಿರ್ತೆ ನೀನು? ಹೆಂಗಸ ಯಾವತ್ತು ನೋಡಿದ್ರು ಮಾರಿ ಉಬ್ಬಿಸ್ಕೊಂಡು ಗಂಟು ಹಾಕ್ಕೊಂಡು ಹಣ್ಯಾಗ 3 ಗಂಟು ಹಾಕ್ಕೊಂಡು ನಿಂತಿರ್ತೀಯಲ್ಲ ನೀನು. ಮನ್ಯಾಗ ಅಷ್ಟು ದರಿದ್ರ ನೋಡಿ ನೀನು, ಅಷ್ಟು ದರಿದ್ರ ಅಂದ್ರೆ ಅಷ್ಟು ದರಿದ್ರದಿದ್ದಿ ನೀನು. ಅಲ್ಲ ನಿನ್ನ ಸೊಸಿ ಎಷ್ಟು ಲಕ ಇರ್ತಾಳಂದ್ರೆ ನೀ ಎಷ್ಟು ಮಾರಿ ಗಂಟು ಹಾಕ್ಕೊಂಡಿರ್ತೀನಿ ನೋಡು. ಅಲ್ಲ ನಾ ಏನು ಕೇಳ್ದೆ ಅಂತದ್ದು ನಿನಗೆ? ಯಾ ಗುಡಿಯಾಗ ಭಜನಿ ಐತಿ, ನಾನು ಬರ್ತೀನಿ ಅಂತ ಅಂದೆ. ಅದಕ್ಕೆ ಚಂದ ಹೇಳಿ ಬಂದಿಟ್ಟಿ ಎಲ್ಲೈತಿ ಏನಂತ ಹೇಳಿ. ನಿನ್ನ ಹೆಂಗಸ ಅತ್ತಿ ಸುಮ್ಮನೆ ತಲೆ ತಿನ್ನಬಾರ್ದು ನನಗೆ. ಯಾವತ್ತೂ ತಲೆ ತಿನ್ಕೋತಾ ಇರ್ತೀನಿ ನೋಡಿ ನೀನು. ಅಲ್ಲ ನೀನು ಹಣೆ ಬರಕ್ಕೆ ಸುಮ್ಮನೆ ಕುಂದ್ರಕ್ಕೆ ಆಗೋದಿಲ್ಲ ಒಟ್ಟು ನಿನಗೆ. ಕಮ್ಮಗೆ ಮಾಡಿ ಕೂಳು ಮಾಡಿ ಇಟ್ಟಿರ್ತಾಳೆ ಇಲ್ಲ ಕಲ್ಲವ, ತಿಂದು ಕಿಶಿಂದ ಕುಂದ್ರ ಒಂದು ಮೂಲ್ಯಾಗ. ಎದಕ್ಕೆ ಸುಮ್ಮನೆ ನನಗೆ ಸಿಟ್ಟು ತರಿಸ್ತೀರಿ? ಅಯ್ಯ ಬರ ಎದಕ್ಕೆ ಬೇಕ್ರಿ ನಿಮಗೆ? ಆಕಿನ ಸುದ್ದಿ ಆಕಿಗ 100 ಇರ್ತಾವ ಪಾಪ. ಅದ್ರಾಗ ನಿಮ್ದೊಂದು ಇರ್ತೈತಿ ನೋಡು. ಬಾರವ ಬಾ ಬೋಳವ, ನೀವು ಕಡಿಮೆ ಬಿದ್ದಿದ್ದಾನೆ. ಅಲ್ಲ
ಅಲ್ಲ ನೀ ಏನು ಈಕಿನ ಅಸಿಸ್ಟೆಂಟ್ ಇದ್ದಿರಬೇಕು ಆಕೆಗೆ ಇದ್ದಿದಿ ನನಗಲ್ಲ ನೀ ಭಾಳ ಊದಿ ಬಿಟ್ಟೆ ಅಂದ್ರೆ ಮತ್ತೆ ನಿನ್ನ ಜುಟ್ಟ ಕತ್ತರಿಸ್ತೀನಿ ಅಂತ ಹೇಳಕತ್ತೀನಿ ಮೊದ್ಲ ಕತ್ತರಿಸ್ಕೊಂಡಿದ್ದಿ ಇನ್ನೊಂದು ದಿವಸ ಕತ್ತರಿಸಿ ಬಿಡ್ತೀನಿ ಅವಿಸು ತಲೆನ ಬೋಳಿಸ್ತೀನಿ ಅಗ್ಗದ್ರಂಡಿ ಎಲ್ಲ ಅಗ್ಗದ್ರಂಡಿ ಅಲ್ಲ ಯಾರಿಗೆ ಮಾತಾಡಕತ್ತಿದ್ಯಾ ನೀನು ಏನ ಭಾಳ ಇರ್ತಾವ ಆಕಿಗೆ ಭಾಳ ಆಕಿಗೆ ಏನು ಇರ್ತಾವ ಭಾಳ ಅದ ಮನಿ ಹಾಳು ಮಾಡಿರ್ತಾವ ನೋಡಿ ಭಾಳ ಆಕಿಗೆ ಕಲವ ನೀ ಸುಮ್ ಕುಂದ್ರ ಸುಮ್ಮನೆ ಬೈಸ್ಕೋಬೇಡ ಅದ್ರ ಜೊತೆ ಹಂಗ ಒದರ್ತೈತಕ್ಕೆ ಮುದುಕಿ ಅದಕ್ಕೆ ಒದರ್ತಾ ಅಂದ ಕೆಲಸಕ್ಕೆ ಮತ್ತೇನು ಕೆಲಸ ಇಲ್ಲ ನಡಿ ನಾವು ಮಾಡೋ ಕೆಲಸ ಮಾಡೋಣ ನಡಿ ಯಾಕೆ ಬಾರವ ನಿಮ್ಮ ಹತ್ತಿದ ಗನ ಕಿರಿಕಿರಿ ನೋಡಿ ಬಾಯವ ಏನೋ ಒದರಾಕತ್ತಿಯಲ್ಲ ಕಿರಿಕಿರಿ ಪರಿಪಿರಿ ಅಂತ ಹೇಳ್ಕಿಸಿಂದ್ರ ಇಲ್ಲ ನಿನಗ ಇಟ್ಕೊಂತೀನಿ ಅಲ್ಲಿ ಬಟ್ಟೆ ಹಾಕಿದ್ನಲ್ಲ ಒಗದೇನಾ ಉಸು ಬಟ್ಟೆ ಅಲ್ಲ ಒಂದು 4 ಸೀರೆ ಒಗಿತ್ ಹೇಳಿದ್ನಲ್ಲ ಒಗದು ಹಾಕಿದೆ ಇಲ್ಲ ಅಲ್ಲಿ ಯಾ ಸೀರೆ ಒಗಿಬೇಕಿ ಅಲ್ಲ 3 ದಿನಕ್ಕೊಮ್ಮೆ ಸೀರೆ ಒಗಿಸ್ತಿರಲ್ಲ ಅಂತ ಪರಿ ಏನು ಹೊಲಸಾಗಿರ್ತಾವ ಸೀರೆ ಎಲ್ಲಿ ಉಟ್ಕೊಂಡು ಹೋಗಿರ್ತೀರ ನೀವು ಅಲ್ಲ ಸೀರೆ ಉಟ್ಕೊಳ್ಳಾರ್ದೆ ಒಗಿಲಕ್ಕೆ ಹಾಕ್ತೀನಿ ನನ್ನ ಏನು ನನಗೇನು ತಲೆಗಿಲೆ ಕೆಟ್ಟದೇನ ಹೆಂಗೆ ಮಾತಾಡ್ತಿಲ್ಲ ನೀನು ಅಲ್ಲ ಮೊನ್ನೆ ಅಲ್ಲಿ ಇಲ್ಲಿ ಉಟ್ಕೊಂಡು ಹೋಗಿದ್ದು ಬಿಚ್ಚಿ ಬಿಚ್ಚಿ ಇಟ್ಟಿದ್ದೆ ಅದಕ್ಕೆ ಹೋಗಿ ತಳೀನಿ ಹೆಂಗೂ ಕೆಲಸ ಮಾಡಕ್ಕೆ ಇಟ್ಕೊಂಡು ಇಲ್ಲ ಆಕೆಗೇನು ಕುಂದ್ರಿಸಿ ಕೂಡ ಹಾಕಕ್ಕೆ ಇಟ್ಕೊಂಡಿ ನಮ್ಮ ಮನ್ಯಾಗ ನೀನು ಏ ಕಲ್ಲವ ಅಲ್ಲಿ ಇಟ್ಟಿನಿ ಸೀರೆ ಅವು ಸೀರೆ ಒಗದು ಹಾಕಿ ಹೋಗ್ಕಿಶಂದ್ರ ನಿನ್ನ ಹೆಣ ಎತ್ತಲಿ ಯಾವ ಮನೆಗೆ ಹೋದ್ರಿ ಮುದುಕ್ಯಾರ ಕಾಟ ತಪ್ಪಲು ನನಗೆ ಬಟ್ ಇವ್ರದ್ದು ಕಾಟ ಇದ್ದಿದ್ದನು ನನಗೆ ಶಟಿಲಿ ಯಾವಾಗಾರ ಸಾಯ್ತದೆ ನಿನಗೆ ಯಾ ತಗೋರಿ ಒಗದು ಹಾಕ್ತೀನಂತ ಒಗದು ಹಾಕತ್ತೆ ಹೇಳಿನಿ ಅಂತ ಹೇಳಿ ಮತ್ತೆ ಹರಂಗಿದ್ದೀವಿ ಚಂದಾಗಿ ಹೋಗಿ ಒಂದಿಟ್ಟು ಸಾಬನ್ಗೆ ಮನೆ ಹಚ್ಕಿಸಿದ್ರೆ ಹೋಗಿ ಆತ ಒಗಿತಾ ತಗೋರಿ ನಡಿಯಾಕಲ್ಲವ ನಡಿ ಕೆಲಸ ಐತೆ ನಡಿ ಒಂದಿಟ್ಟು ಆತು ಬಾರ್ವಾ ಈ ಬೆಂಕಿ ಹಚ್ಚಲಿ ಬ್ಯಾಸ್ಗೆ ಅಂದ್ರೆ ಬ್ಯಾಸ್ಗೆ ಕರೆಂಟ್ ಹೋಗ್ತಾವ ನೋಡು ಬೆಳ್ಕೊಂಡು ಇವ್ರಿಗೆ ಏನು ಬಂದಿರ್ತದೆ ಅಂತ ಬೆಳ್ಕೊಂಡು ಹೋಗೋದು ಕರೆಂಟ ತೆಗಿತಾವ ಬರೀ ಒಂದೈದು ಪ್ಯಾನ್ ಹಚ್ಚೋಣಂದ್ರಿಲ್ಲ ಏನಿಲ್ಲ ದಗಿ ಆಗಿ ಮೈಯ ನೀರು ಇಳಿತಾವ ಒಂದು ಸವನ ಏನು ಮಾಡ್ಬೇಕಾ ಏನಕತ್ತಿ ತಾಯಿ ಕರೆಂಟ್ ಇಲ್ಲಂದ್ರೆ ಮನ್ಯಾಗ ನಿಂದ್ರದು ಆಗೋದಿಲ್ಲ ಅಲ್ಲಿಟ್ ಎಲ್ಲರೂ ಹೋಗಿ ಗಿಡದ ಕೆಳಗೆ ಕುಂದ್ರಂದ್ರೆ ಬೇರೆ ಗಿಡಗಳು ಇಲ್ಲ ಊರಾಗ ಏನೆಲ್ಲ ಕಡ್ದು ಮನೆ ಕಟ್ತಾರೆ ಅಲ್ಲಿ ಒಂದು ಏನು ಮನೆ ಮುಂದೊಂದು ಗಿಡ ಇರ್ಬೇಕತ್ತ ಸುಮ್ಮ ಅನ್ನೋದಿಲ್ಲ ನೋಡು ಮನೆ ಮುಂದೊಂದು ಗಿಡ ಇದ್ರೆ ಬ್ಯಾಸ್ಯಾಗ ಕೆಟ್ಟ ತಂಪಿರ್ತೈತಿ ಏನು ಕೇಳ್ತಾವ ನೀವು ಬೆಳ್ಕೊಂಡು ಹೋಗ್ಲಿ ತಂದ ತಾವು ಮಾಡ್ತಾವೆ ಒಂದು ಗಿಡ ಇಡೋದಿಲ್ಲ ಒಂದು ಗಂಟೆ ಇಡೋದಿಲ್ಲ ಅಯ್ಯೋ ಅಜ್ಜಿ ಇದೇನಿಲ್ಲ ಕೂತ್ಬಿಟ್ಟಿದ್ದೀರಾ ಬಾರ್ವಾ ಬಾ ನೀವು ಒಬ್ಬ ಕಡಿಮೆ ನೋಡು ಅಲ್ಲ ಇಲ್ಲಿ ಕುಂದ್ರಲಾರ್ದೆ ನಾಗ್ಸಾಗ ಕುಂದ್ರಲ್ಲ ಅಯ್ಯೋ ಹಾಕಿ ಹೇಳಿಲ್ಲ ಅಜ್ಜಿ ಅಲ್ಲ ಮನೇಲಿ ಫ್ಯಾನ್ ಹಾಕಿಲ್ಲ ಏನೂ ಹಾಕಿಲ್ಲ ಹಾಗೆ ಕೂತಿದ್ರಲ್ಲ ಅದಕ್ಕೆ ಕೇಳಿದೆ ಅಲ್ಲ ಫ್ಯಾನ್ ಇಲ್ಲ ಅಂದರೆ ನೀವು ಕೂತ್ಕೊಳ್ಳೋದೇ ಇಲ್ವಲ್ಲ ಅದಕ್ಕೆ ಕೇಳಿದೆ ಅಯ್ಯೋ ಏನು ಮಾಡಲಿ ಯವ್ವ ಕರೆಂಟ್ ಇಲ್ಲ ಕರೆಂಟ್ ಹೋಗ್ಯಾವು ಮತ್ತು ಫ್ಯಾನ್ ಎಲ್ಲಿಂದ ಹಾಕ್ಲಿ ಹೊರಗರ ಹೋಗಿ ಕುಂದ್ರಬೇಕಂದ್ರೆ ಒಂದು ಗಿಡ ಇಲ್ಲ ಸುಡುಗಾಡಿಲ್ಲ ಏನಿಲ್ಲ ಸುಮ್ ಕೂತಿ ನೋಡಿಲ್ಲೇ ಓಹೋ ಹೌದಾ ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ ಮನೇಲಿ ಎಲ್ಲ ಹೋಗಿದ್ದಾನೆ ಸುಡುಗಾಡ್ ಕೋಲಿ ಯಾವ ಎಲ್ಲಿ ಹೋಕ್ಕವು ಇಲ್ಲೇ ಬರ್ಕೊಂಡು ಇಡ್ತಾನೆ ಇಲ್ಲೇ ಜಗಳ ಮಾಡಿ ಹೋಗಿ ಹಾಕಿನಿ ಮತ್ತೆ ಇದಕ್ಕೆ ಜಗಳನ ಯಾಕೆ ಆದ್ರೆ ಎತ್ತಲಿ ಅದೇನೋ ಯಾವಾಗ ನೋಡಿದ್ರೆ ಮಾರಿ ಸಿಂಡ್ರಿಸ್ಕೊಂಡು ಹಣ್ಯಾಗ 3 ಗಂಟೆ ಹಾಕೊಂಡು ಅದ್ರದ್ದು ಯಾವಾಗೂ ಜಗಳದ ಮಾತಾಡ್ತಾವೆ ಮತ್ತೇನು ಇರ್ತೈತಿ ಆಕಿ ಕಲ್ಲವನು ಆಳಲ್ಲಕ್ಕಿ ಸುಬ್ಬ ಬಂದು ಸೇರಾಡಲ್ಲಕ್ಕಿ ನಮ್ಮ ಮನೆಗೆ ಮನೆ ಮುರಿಲಾಕತ್ತೆ ಹೇಳ್ತಿಸಿಂದ್ರನ ಇಬ್ಬರು ಸೇರ್ಕಿಸಿಂದ್ರೆ ಏನೇನ ಸುಡುಗಾಡು ಮಾತಾಡ್ಕತ್ತಿದ್ದು ಅಕ್ಕಿ ಬರಲಿ ಮಾಡ್ತೀನಿ ಅನ್ನಕತ್ತಿಲ್ಲ ಅದ 3 ಹೊತ್ತು ನೀನು ಮಾಡೋದೇ ಇರ್ತೈತಿ ಹೋಗತ್ತೆ ಅಂದು ಬೈ ಕಳ್ಸಿನಿ ಹೋಗಾಳಲ್ ಒಳಗೆ ಓಹೋ ಹೌದಾ ಯಾಕೋ ನನ್ನ ಬಗ್ಗೆನೇ ಮಾತಾಡ್ತಿದ್ರು ಅನ್ಸುತ್ತೆ ಯಾವಾಕಿ ಗೊತ್ತಾಯವ ನಿನ್ನ ಬಗ್ಗೆನೇ ಇರ್ಬೇಕು ಮತ್ತೆ ಯಾವಕಿನ ಬಗ್ಗೆ ಇರ್ತೈತಿ ಅಲ್ಲ ಈ ಊರಾಗ ಆಕಿನ ಎದುರು ಹಾಕೊಂಡಕ್ಕೆ ಯಾವಾಗ ನೀನ ಅಲ್ಲನ ಅದಕ್ಕೆ ನಿನ್ನ ಬಗ್ಗೆನೇನ ಮಾತಾಡ್ತಿರ್ತಾಳ ಏನ ಪೊಲೀಸರು ಡೂಪ್ಲಿಕೇಟು ಅಂಥದ್ದು ಇಂಥದ್ದು ಏನೇನೋ ಹೇಳತ್ತಿದ್ವು ನಾಟಕ ಮಾಡಕತ್ತಿದ್ರು ನಾಟಕದವರು ಹಂಗ ತನಕತ್ತಿದ್ವು ಅದಕ್ಕೆ ನನಗೇನು ಒಂದು ಅರ್ಥ ಆಗಲಿಲ್ಲ ಕೇಳಿದೆ ಏನ ಅಂತ ಕೇಳಿದ್ರೆ ಏನು ಹೇಳಿಲ್ಲ ಅದಕ್ಕೆ ಬೈಕ್ ಕಳ್ಸಿನಿ ಹೋಗಾಳತ್ತಾಳ ಓಹೋ ನಾನು ನಾಟಕದ ಪೊಲೀಸರ ಕರ್ಕೊಂಡು ಬಂದಿದ್ದೀನಿ ಅಂತ ಏನಾದರೂ ಗೊತ್ತಾಯ್ತಾ ಇವ್ರಿಗೆ ಗೊತ್ತಾಗ್ಲಿ ಬಿಡು ನನಗೇನು ಓಹೋ ಹಾಗ ಸರಿ ಬಿಡಿ ಅಜ್ಜಿ ಗೊತ್ತಾಗಲಿ ಬಿಡಿ ಅಜ್ಜಿ ನನಗೇನು ಭಯನ ನಿಮ್ಮ ಸೊಸೆ ಕಂಡ್ರೆ ನೀ ಯಾಕೆ ಅನ್ಸ್ತಿ ಬಿಡು ಅಂಜಲಕ್ಕ ನೀ ಏನು ತಪ್ಪು ಮಾಡ್ಯಾನ ಏನಾರ ತಪ್ಪು ಮಾಡ್ದಕ್ಕಿ ಆಕಿನ ದಿಮಾಕ್ಲಿ ತಿರುಗಾಡ್ತಾಳೆ ನೀ ಯಾಕೆ ಅನ್ಸ್ತೀವಿ ಬಿಡು ಯಾವಾಗಿನ ಜೋಡಿ ಮಾತಾಡ್ತಾಳಿಕ್ಕಿ ಅಯ್ಯವ್ವ ಬಂದಾಳನೇಕೆ ಸುಬ್ಬಿ ಮಾಡ್ತೀನಿ ಮತ್ತೆಲ್ಲ ಹೋಗಿ ಗಿರಿಜಾವನ್ ಕರ್ಕೊಂಬರ್ತೇನೆ ಇವಾಗ ಮಾಡಿಬೇಕು ನಾಟಕ ಇವರು ಮುಂಚೆ ಇಬ್ಬರು ಜಗಳ ಆಡೋದು ನೋಡಿ ಖುಷಿ ಪಡ್ತೀನಿ ನಾನು ಅಲ್ಲ ನನ್ನ ಮದುವೆ ನನಗೆ ಇರ್ಸಿಲ್ಲಲ್ಲ ಈಕೆ ಬೂಸ್ಟಿ ಮಾಡ್ತೀನಿ ತಡಿಕೆ ಅಂದಾಗೆ ಅಜ್ಜಿ ಮತ್ತೆ ಏನಂದ್ರು ಮತ್ತೆ ಏನಾದರೂ ಕೇಳಿಸ್ಕೊಂಡ್ರ ನೀವು ನಾ ಏನು ಕೇಳಿಸ್ಕೊಂಡಿಲ್ಲ ಬಿಡಬೇವ ಅವೇನು ಹಂಗೆ ಒದರಾಡ್ತಾವೆ ಎರಡು ಚಂತನ ಒದರಾಡೋದೈತೆ ಕೆಲಸ ನಾ ಏನು ಕೇಳಿಸ್ಕೊಂಡಿಲ್ಲ ಬೇವ ಯಾಕಕ್ಕ ಬೇಕಾ ಏನಾರ ನೀನ ಕೇಳು ಹೋಗಿ ಎಲ್ಲ ಲೆಕ್ಕ ಹಾಕಿದ್ರಂಡಿ ಲೈ ದುಡ್ಲಿ ಬಾ ಇಲ್ಲಿ ಬಾ ಏನಂತ ನನ್ನ ಕೇಳ್ತೀವಿ ಅಲ್ಲ ಬಬ್ಬುಣಿ ನನ್ನ ಮನೆಗೆ ಬಂದು ಸೇರ್ಕೊಂಡು ನನ್ನ ಮಗನ ಜೀವನ ಹಾಳು ಮಾಡಿದ್ದಲ್ಲ ನನ್ನ ಮನೆಗೆ ಬಂದು ಸೇರ್ಕೊಂಡು ಕಿಶಿದ್ರೆ ನನ್ನ ಬರ್ಬಾದ್ ಮಾಡಕ್ಕೆ ನಿಂತೈತಿ ನೀನು ಪೊಲೀಸರ ಹೆಸರು ನಾಟಕ ಮಾಡೋ ಪೊಲೀಸರನ್ನ ಕರ್ಕೊಂಡು ಬಂದು ಕಿಶಿದ್ರೆ ನನಗೆ ಅಂಜಿಸ್ತಿದ್ದಿ ನೀನು ಎಷ್ಟಿದ್ದಿರ್ಬೇಕು ನಿನಗೆ ಏನತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ ಅಲ್ಲ ಅತ್ತೆ ನಾನೇನು ಮಾಡಿದೆ ಅಲ್ಲ ನೀವು ಮಾಡಿ ತಪ್ಪಲ್ವಾ ವರದಕ್ಷಿಣೆಗೋಸ್ಕರ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ನನಗೆ ಚಿತ್ರಹಿಂಸೆ ಕೊಡ್ತೀರಲ್ಲ ಅದು ಸರಿನಾ
ಏನು ಸರಿನಾ ಅಂತ ಸರಿ ಅಂತ ಎಲ್ಲಿಗೆ ಸರಿಬೇಕು? ಅಲ್ಲ, ನನ್ನ ಮಗನ ಹೇಳಾರ ಮದುವೆ ಮಾಡ್ಕೊಂಡು ಬಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕನ್ನ? ನೀ ಏನು 3 ಕಾಸಿಂದ ಇದು ಇಲ್ಲ ನಿನಗೆ? ನನ್ನ ಮಗನ ಮದುವೆ ಅಲ್ಲಕ್ಕೆ ಏಸ್ ಮಂದಿ ತುದಿಗಾಲ್ನಾಗ ನಿಂತಿದ್ರು. ಎಷ್ಟು ರೊಕ್ಕ ಇದ್ದವ್ರಿಗೆ ಇರೋ ಆಸ್ತಿ ಅಂತಸ್ತಿರ ಹುಡುಗಿಯರಿಗೆ ನೋಡಿದ್ದೆ ನಾನು, ಗೊತ್ತದನ? ಬಂದಾಳಿಲ್ಲ ಅಲ್ಲ ಆಡ್ಕೊಂಡು ನಿನ್ನಂತಕ್ಕಿನ ನಮ್ಮ ಮನೆಗೆ ಹೋಗ್ಬೇಕಂತ ಮಾಡಿದ್ದಾನೆ. ಓಹೋ, ಅಂದರೆ ನಿಮ್ಮ ಪ್ರಕಾರ ದುಡ್ಡು ಇಂಪಾರ್ಟೆಂಟಾ, ಮನುಷ್ಯ ಇಂಪಾರ್ಟೆಂಟ್ ಅಲ್ವಾ? ನೋಡ ಬೋಳಿ, ನೀನು ಅವೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನನಗೆ ರೊಕ್ಕನ ಮುಖ್ಯ. ರೊಕ್ಕ ಇದ್ರನ ಜೀವನ, ರೊಕ್ಕ ಇಲ್ಲಂದ್ರೆ ಏನಿಲ್ಲ. ನನ್ನ ಮಗನ ನಾನು ರೊಕ್ಕ ಖರ್ಚು ಮಾಡಿ ಸಾಕೀನಿ, ಹಂಗೆ ಸಾಕಿಲ್ಲ ಏನು? ಇವಾಗ ನೀ ಬಂದು ಕಿಶಿಂದ್ರೆ ಮನೆಗೆ ಹೊಕ್ಕೊಂಡ್ರೆ ಒಕ್ಕಿಸ್ಕೊಂಡ್ಬಿಡ್ತೀನಿ ನಾನು. ಇಷ್ಟು ದಿನ ಪೊಲೀಸ್ರು ಅಂತ ಹೇಳಿ ನನಗೆ ಅನಿಸ್ತಿದ್ದಲ್ಲ. ಈಗ ಕರ್ಕೊಂಬ, ಅವ ಯಾವನಿಗೆ ಕರ್ಕೊಂಬರ್ತೀನಿ, ನಾಟಕ ಮಾಡೋನಿಗೆ ಕರ್ಕೊಂಡು ಬಾ. ಅವನಿಗೆ ನಿನಗೆ ಕೂಡ 4 ಜಡಕ್ಕೆ ಕಳಿಸ್ತೀನಿ, ಏನಾಗೋದಿಲ್ಲ. ಇನ್ನು ಮುಂದೆ ಏನಿಲ್ಲ, ಸೀದಾ ಹೊಂಡ್ರಿ ನಿಂತ ಅವ್ರ ಮನೆಗೆ. ಅವೆಲ್ಲ ನನಗೆ ಹೇಳಬೇಡ.